ನಾವು ಅವರಿಬ್ಬರು ಮದುವೆ ಆದಾಗಿಂದ ನೋಡ್ತಾನೇ ಇದ್ದೀವಿ. ಅಂಥ ಗಂಡನ ಪಡೆಯೋದಕ್ಕೆ ನಮ್ಮ ಜಾನು ಅದೃಷ್ಟ ಮಾಡಿರಬೇಕು. ಅತ್ತೆ, ಜಾನು ಅವರು ನಾವಲ್ಲಿದ್ದಾಗ ನೀವಿಬ್ರು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬನ್ನಿ ಅಂತ ಕಳ್ಸಿದ್ರು. ನಾನು ಇವರು ಸುತ್ತಾಡ್ಕೊಂಡ್ ಬರಕ್ ಹೋಗಿದ್ವಿ. ಓ ಹೌದಾ ವೆಂಕಿ, ನಿನಗೆ ದಾರಿಯೆಲ್ಲ ಗೊತ್ತಾಯ್ತಾ ಅಲ್ಲಿ? ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ ಅತ್ತೆ? ವೀಣಾ, ಇದನ್ನ ನೋಡ್ದ್ಯಾ? ಇದು ಎಷ್ಟು ಚೆನ್ನಾಗಿದೆ. ನನ್ನ ಹತ್ರ ಆ ಕಲರೇ ಇಲ್ಲ. ಸರಿ, ಇದನ್ನ ನೀನೇ ಇಟ್ಕೋ. ಅತ್ತೆ, ಅದು ಜಾನು ನಿಮಗೆ ಅಂತ ಪ್ರೀತಿಯಿಂದ ಕಳಿಸಿರೋದು. ನೀವೇ ಉಟ್ಕೊಳ್ಳಿ. ನನಗಿದೇ ಸೀರೆನೇ ಸಾಕು. ನನ್ನ ಹತ್ರ ತುಂಬ ಇದೆ ವೀಣಾ. ಸರಿ, ನೀವೆಲ್ಲ ಮಾತಾಡ್ತಾ ಇರಿ, ನಾನು ಅಡುಗೆ ಮಾಡ್ತೀನಿ. ವೆಂಕಿ, ಅಜ್ಜಿ ಏನ್ ಮಾಡ್ತಿದ್ರು? ಅವ್ರಿಗೆ ಆ ಜಾಗ ಎಲ್ಲ ಹೊಂದ್ಕೆ ಆಯ್ತಾ? ಖುಷಿಯಾಗಿದ್ದಾರಾ? ಯಾವಾಗ್ಲೂ ಹೀಗೆ ಅವಮಾನ ಮಾಡ್ತಾರೆ. ನನಗಂತೂ ಇರಿಟೇಟ್ ಆಗೋಗಿದೆ. ಬಂಗಾರಿ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯ? ಭಾವನ ಅಣ್ಣ ಸಂತೋಷ್ಗೆ ಫೋನ್ ಮಾಡಿದ್ದೀನಿ, ಅವರೇ ಇಲ್ಲಿಗೆ ಬರ್ತಾ ಇದ್ದಾರೆ. ಇದಕ್ಕೇನು ಪ್ಲ್ಯಾನ್ ಕೊಡ್ತಾರೆ ಬಿಡು. ನಮಸ್ಕಾರ. ಯಾಕ್ರಿ, ಏನಾಯ್ತು? ನಮ್ಮ ಮನೆಗೆ ಹೋಗಿ ಮಗುನ ಕರ್ಕೊಂಡು ಬನ್ನಿ ಅಂದರೆ ನನಗೆ ಫೋನ್ ಮಾಡಿ ಬರೋಕ್ಕೆ ಹೇಳಿದ್ರಿ. ಯಾಕೆ ನಮ್ಮ ಮನೆಗೆ ಹೋಗಿ ಮಗುನ ಕರ್ಕೊಂಬರ್ಲಿಲ್ವಾ? ಕರ್ಕೊಂಡು ಬರೋಕ್ಕೆ ಎಲ್ರಿ ಬಿಡ್ತಾರೆ ನಿಮ್ಮ ಮನೇಲಿ? ನಿಮ್ಮ ಮಾತು ಕೇಳ್ಕೊಂಡು ಹೋಗಿದ್ದಕ್ಕೆ ನಮಗೆ ಸರಿಯಾಗಾಯ್ತು. ಅದೇ ರಾಗ ಅದೇ ಹಾಡು. ಅವಳು ನಮ್ಮ ಮೊಮ್ಮಗಳು, ಅವಳ ನಾವು ಎಲ್ಲೂ ಕಳ್ಸಲ್ಲ ಅಂತ ಹೇಳಿ ನಮ್ಮ ಮುಖಕ್ಕೆ ಹೊಡೆದಾಗೆ ಕಳ್ಸಿದ್ರು. ಯಾರು ಅನ್ಕೊಂಡ್ರಿ? ನಿಮ್ಮಮ್ಮ. ಅಯ್ಯೋ, ನಮ್ಮ ಅಮ್ಮ ಒಬ್ಳು ಪೆದ್ದಿ. ಕಳಿಸಿ ಕೊಳೆನ ಕಳ್ಕೊಳ್ಳೋಣ ಅಂದರೆ ಇರೋ ಸಮಸ್ಯೆ ಜೊತೆ ಸಾಯ್ತೀವಿ ಅಂತ. ಅವರಿಗಂತೂ ಬುದ್ಧಿ ಇಲ್ಲ. ನೀವಾದರೂ ಫೋರ್ಸ್ ಮಾಡಿ ಮಗುನ ಕರ್ಕೊಂಬರ್ಬೇಕು ತಾನೆ. ಕಳ್ಸಕ್ಕೆ ರೆಡಿನೇ ಇಲ್ಲ ಅವರು. ನಾವೇ ನಿಂತ್ಕೊಂಡು ಜಗಳ ಮಾಡೋಕ್ಕಾಗತ್ತಾ ಅಲ್ಲಿ? ನಾನು ಅವತ್ತೇ ಹೇಳಿದ್ದೀನಿ, ಅವರಿಗೆ ಮಗುನ ಇಟ್ಕೊಳ್ಳೋ ಅಧಿಕಾರ ಇಲ್ಲ ಅಂತ. ಒಂದು ಕೆಲಸ ಮಾಡಿ, ಲೆಕ್ಕ ಹೇಗೆ ಚುಕ್ತಾ ಮಾಡಬೇಕೋ ಹಾಗೆ ಮಾಡಿ. ಇವನು ಯಾವನ ಒಳ್ಳೆ ಲೆಕ್ಕ ಅನ್ಕೊಂಡಿರ್ತಾನೆ. ಅಂದರೆ ಈ ನೀರನ್ನು ಸ್ಪೂನಲ್ಲಿ ಕೊಟ್ಟರೆ ಅದು ನೀರೇ ಆಗುತ್ತೆ. ಅದೇ ನೀರನ್ನು ಶಂಖದಲ್ಲಿ ಕೊಟ್ಟರೆ ತೀರ್ಥ ಆಗುತ್ತೆ. ಹಾಗೆ ಅವ್ರಿಗೆ ಶಂಖದಲ್ಲೇ ತೀರ್ಥ ಕೊಡಿ. ಏನ್ ನಿಮ್ಮ ಮಾತಿನ ಅರ್ಥ? ನೀವು ಹೋಗಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ. ಹೀಗೀಗಾಯ್ತು ಅಂತ ಬರೆದು ಕೊಡಿ ಸಾಕು. ಉಳಿದಿದ್ದವ್ರು ನೋಡ್ಕೋತಾರೆ. ಇಷ್ಟೆಲ್ಲ ಮಾಡಿದ್ದೀರಾ, ಇದೆಲ್ಲ ನಿಮ್ಗೆ ಗೊತ್ತಾಗಲ್ವಾ? ನಾನು ಹೇಳ್ದಷ್ಟು ಮಾಡಿ ಸಾಕು. ನಿಮಗೆ ನಿಮ್ಮ ಮಗು ಸಿಗುತ್ತೆ, ನಮಗೆ ನೆಮ್ಮದಿ ಸಿಗುತ್ತೆ. ರವಿ, ಇವನು ಹೇಳ್ತಿರೋದು ಕರೆಕ್ಟಾಗೇ ಇದೆ ಅಲ್ವಾ? ಹೌದು ಬಂಗಾರಿ, ಬಲ್ ನನ್ನ ಮಗ ಇವನು. ಒಳ್ಳೊಳ್ಳೆ ಐಡಿಯಾ ಕೊಡ್ತಾನೆ. ಏನು ಮಾತಾಡ್ಕೊತಿದ್ದೀರಾ? ಬೇಗ ಬೇಗ ಹೋಗಿ ಕಂಪ್ಲೇಂಟ್ ಕೊಡಿ. ಆದರೆ ನಾನು ಹೇಳಿದೆ ಅಂತ ಯಾರಿಗೂ ಹೇಳಬೇಡಿ. ಹೇಳಲ್ಲ, ಡೋಂಟ್ ವರಿ. ಅಷ್ಟು ಮಾಡಿ. ಮೊದಲು ನಮ್ಮನೆಗೆ ಹೋಗಿ ಮಗುನ ಕರ್ಕೊಂಡು ಬನ್ನಿ. ಊರಲ್ಲಿರೋರಿಗೆಲ್ಲ ಬಿಟ್ಟಿ ಕೂಳು ಹಾಕೋದಕ್ಕೆ ನಮ್ದೇನು ಧರ್ಮದ ಛತ್ರ. ಬರ್ತೀನಿ.
ಅತ್ತೆ, ಅವ್ರು ಬಂದು ಖುಷಿನ ಕಳಿಸ್ಕೊಡಿ ಅಂತ ಕೇಳಿದಾಗ ನೀವು ಕಳಿಸ್ಬೇಕಾಗಿತ್ತು ಅತ್ತೆ. ಈ ಥರ ಪ್ರತಿ ಸಲ ಅವ್ರು ಬರೋದು, ಗಲಾಟೆ ಮಾಡೋದು, ನಮ್ಗಿದ್ರ ಅವಶ್ಯಕತೆ ಇದೆಯಾ ಅತ್ತೆ? ಅವಶ್ಯಕತೆ ಅಂತ ಏನೂ ಇಲ್ಲಮ್ಮ, ಪ್ರೀತಿ ಇದೆ ಅಷ್ಟೇ. ಆ ಮಗು ನಮ್ಗೆ ಹೊಂದ್ಕೊಂಡಿದೆ, ಅಲ್ಲಿ ಕಳ್ಸಿದ್ರೆ ಹೇಗಿರ್ತಾಳೋ ಅನ್ನೋ ಆತಂಕ. ಅದಕ್ಕೆ ಕಳ್ಸೋಕೆ ಸ್ವಲ್ಪ ಭಯ ಆಗತ್ತೆ. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಬೇಡಿ. ಅದು ಅವ್ರ ಮಗಳು, ಅವ್ರು ಚೆನ್ನಾಗೇ ನೋಡ್ಕೋತಾರೆ ಅತ್ತೆ. ಅವ್ರು ಪ್ರತಿ ಸಲ ಬರೋದು, ಮಗುನ ಕಳಿಸ್ಕೊಡಿ ಅನ್ನೋದು, ನೀವು ಕಳಿಸ್ಕೊಡಲ್ಲ ಅನ್ನೋದು, ಇದಕ್ಕೆಲ್ಲ ಯಾವಾಗತ್ತೆ ಕೊನೆ? ಇಲ್ಲ ಸಿಂಚನ, ಅಲ್ಲಿ ಮಗುಗೆ ತುಂಬಾ ಹಿಂಸೆ ಕೊಡ್ತಾರೆ ಅಂತ ಭಾವನಾ ಹೇಳ್ತಿದ್ಲು. ಚೆನ್ನಾಗಿ ನೋಡ್ಕೋತೀವಿ ಅಂತಾನೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ನೋಡಿದ್ರೆ ಹೆದರ್ಸೋದು, ಏನಾದ್ರೂ ಒಂದ್ ಮಾಡಿ ಮಗುಗೆ ತುಂಬಾ ಭಯ ಪಡಿಸ್ತಿದಾರಂತೆ. ಅದಕ್ಕೆ ಖುಷಿ ಅಲ್ಲಿಗೆ ಹೋಗೋದಕ್ಕೆ ಇಷ್ಟಪಡಲ್ಲ. ಅವಳಿಗೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ನಮಗೂ ಕಳಿಸೋದಕ್ಕೆ ಇಷ್ಟ ಆಗ್ತಿಲ್ಲಮ್ಮ. ಇಲ್ಲ ಅಂದಿದ್ರೆ ಅವ್ರ ಮಗುನ ಅವ್ರ ಮನೆ ಕಳ್ಸೋದಕ್ಕೆ ನನಗೇನ್ ಯೋಚನೆ? ನಿಮ್ಮ ಮಾತನ್ನ ಒಪ್ಕೋತೀನಿ ಅತ್ತೆ. ಖುಷಿ ಈ ಮನೇಲಿದ್ರೆ ನನಗೇನು ತೊಂದರೆ ಇಲ್ಲ. ಆದರೆ ಅವ್ರು ಇದೇ ಕೋಪಕ್ಕೆ ನಮಗೇನೋ ತೊಂದರೆ ಕೊಡಲ್ಲ ಅಂತ ಏನು ಗ್ಯಾರಂಟಿ? ಮೊದಲೇ ಅವರಿಬ್ರು ನೋಡೋಕ್ಕೆ ದೊಡ್ಡ ವಿಲನ್ಗಳ ಥರ ಇದ್ದಾರೆ. ಸುಮ್ಮನೆ ತೊಂದರೆನ ನಾವು ಕ್ರಿಯೇಟ್ ಮಾಡ್ಕೊಳ್ಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅತ್ತೆ. ಅತ್ತೆ ಕೊಡಮ್ಮ. ಕುಡಿ, ಹಾಲು ಕುಡಿ. ಇವನು ಯಾಕೆ ಇಲ್ಲಿ ಬಂದಿದ್ದಾನೆ? ಬರಬೇಡ ಅಂತ ಹೇಳಿದ್ದೆ ತಾನೆ? ಅವ್ರು ಇವಾಗ ತಾನೇ ಬಂದಿದ್ದಾರೆ. ಜಾನು ನನಗೆ ಅತ್ತೆಗೂ ಏನೋ ಕೊಟ್ಟು ಕಳಿಸಿದಾಳೆ, ಅದನ್ನು ಕೊಟ್ಟು ಹೋಗೋದಕ್ಕೆ ಅಂತ ಬಂದಿದ್ದಾರೆ. ಕೊಟ್ಟಾಯ್ತು ತಾನೆ, ಮತ್ತೆ ಹೋಗ್ಬೇಕು. ಇಲ್ಲೇ ಜಾಂಡ ಹೊಡ್ಕೊಂಡು ಕೂತ್ ಬಿಡೋದಲ್ಲ. ಸಂತೋಷ, ಸ್ವಲ್ಪ ಹೊತ್ತು ಅವನಿಲ್ಲಿರೋದ್ರಿಂದ ಏನ್ ತೊಂದರೆ ಹೇಳು? ಸ್ವಲ್ಪ ಹೊತ್ತಿದ್ದು ಹೋಗ್ಲಿ ಬಿಡೋ. ನೀವು ಈ ರೀತಿ ಅವನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿರೋದ್ರಿಂದಾನೆ ಹಿಂಗೆ ಆಡ್ತಿರೋದು ಅವನು. ನಿಮಗಂತೂ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಇನ್ಸ್ಪೆಕ್ಟರ್, ಇದೇ ಆ ಮನೆ. ಇಲ್ಲೇ ನನ್ನ ಅಣ್ಣನ ಮಗಳು ಖುಷಿ ಇರೋದು. ನ್ಯಾಯವಾಗಿ ಹೇಳೋ ಹಾಗಿದ್ರೆ ಅವಳು ನಮ್ಮ ಜೊತೆ ಇರಬೇಕು. ಆದರೆ ಈ ಮನೆಯವ್ರು ಯಾರು ಅವಳನ್ನ ನಮ್ಮ ಜೊತೆ ಕಳ್ಸೋದಕ್ಕೆ ರೆಡಿನೇ ಇಲ್ಲ. ನೋಡಿ, ಇವಾಗ ನೀವೇ ನಮಗೆ ನ್ಯಾಯ ಕೊಡಿಸ್ಬೇಕು. ನೀವೇನು ಚಿಂತೆ ಮಾಡಬೇಡಿ, ನಾನು ಅವ್ರ ಹತ್ರ ಮಾತಾಡ್ಬಿಟ್ಟು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ. ಇರಿ ಸರ್, ನಿಮ್ಮ ಜೊತೆ ನಾನು ಬರ್ತೀನಿ. ಬಂಗಾರಿ, ಅವ್ರ ಜೊತೆ ನಾನು ಹೋಗಿ ಬರ್ತೀನಿ. ಈ ಸರ್ತಿ ಖುಷಿನ ಕರ್ಕೊಂಡು ಬಂದೇ ಬರ್ತೀವಿ.
ಇವ್ನು ಮತ್ತೆ ಬಂದ ಅಂದರೆ ಈಗ ದೊಡ್ಡ ಡ್ರಾಮಾನೇ ನಡೆಯೋ ಥರ ಇದೆ. ಇವ್ರು ಕಳ್ಸಲ್ಲ, ಇವನು ಬಿಡಲ್ಲ. ನನಗಂತೂ ದಿನ ಇದೆ ನೋಡಿ ನೋಡಿ ಸಾಕಾಗೋಗಿದೆ. ಯಾಕಪ್ಪ ಮತ್ತೆ ಬಂದಿದ್ಯಾ? ಖುಷಿನ ಕಳ್ಸಲ್ಲ ಅಂತ ಹೇಳಿದೀವಲ್ಲ. ಏನಪ್ಪ ಇದೆಲ್ಲ? ನಾನು ಬಂದು ಖುಷಿನ ಕೇಳಿದಾಗ ಕಳಿಸ್ಕೊಟ್ಟಿಲ್ಲ, ಅದಕ್ಕೆ ಇವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಇನ್ನು ಖುಷಿ ಎಲ್ಲಿರಬೇಕು, ಯಾರ ಹತ್ರ ಇರಬೇಕು ಅನ್ನೋದನ್ನ ಇವರೇ ಡಿಸೈಡ್ ಮಾಡ್ತಾರೆ. ಸರ್, ಇದು ಮರ್ಯಾದಸ್ತ್ರ ಮನೆ. ನೀವು ಈ ರೀತಿ ಪೊಲೀಸ್ನವರ ಕರ್ಕೊಂಬರೋದು ಎಷ್ಟು ಸರಿ? ಏ, ಅಷ್ಟೊಂದು ಮರ್ಯಾದೆ ಇದ್ದಿದ್ರೆ ನಾನು ಬಂದು ರಿಕ್ವೆಸ್ಟ್ ಮಾಡಿ ಕೇಳಿದ್ನಲ್ಲ, ಆವಾಗಲೇ ಕಳಿಸ್ಕೊಡ್ಬೇಕಿತ್ತು. ನನ್ನ ಮಾತು ಎಲ್ಲಿ ಕೇಳ್ತೀರಾ? ಅದಕ್ಕೆ ಇವ್ರನ್ನ ಕರ್ಕೊಂಡು ಬರಬೇಕಾಯ್ತು. ಇನ್ಮೇಲೆ ಸರ್ ಏನು ಹೇಳ್ತಾರೋ ನಾನು ಹಾಗೆ ಮಾಡ್ತೀನಿ. ಆದರೂ ನೀವು ಈ ರೀತಿ ಮಾಡಬಾರ್ದಾಗಿತ್ತು. ರೀ, ಪೊಲೀಸರು ಕಂಡ್ರೆ ಯಾಕೆ ಅಷ್ಟೊಂದು ಹೆದರ್ಕೊಂತೀರಾ? ತಪ್ಪು ಮಾಡಿದ್ರೆ ಮಾತ್ರ ಹೆದರ್ಕೋಬೇಕು, ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಹೆದರ್ಕೊಂತೀರಾ? ನಾವೇನು ಸುಮ್ಮನೆ ಬಂದಿಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಾವು ಕೂಡ ಬಂದಿರೋದು. ಆ ಮಗು ಯಾರ್ದು? ಅದು ಮಗು ಶ್ರೀಕಾಂತ್ ಅವ್ರ ಮಗು, ನಮ್ಮ ಭಾವನಂದು. ಏನು ಭಾವನಾದ? ಇಲ್ಲ ಸರ್, ನನ್ನ ಹೆಂಡತಿ ಅಣ್ಣನ ಮಗಳು. ನಮ್ಮ ಬಾಬಾ ಇವ್ರ ಮಗಳು ಮದುವೆ ಆಗಬೇಕಿದ್ದು ನಿಜ, ಆದರೆ ಏನೋ ಗ್ರಹಚಾರ. ಇವ್ರು ಸಂಬಂಧ ಮಾಡಿದ ಮೇಲೆ ನಮ್ಮ ಬಾವ ಈ ಲೋಕನೇ ಬಿಟ್ಟೋದ್ರು. ಆದರೆ ಇವ್ರ ಮಗಳಿಗೂ ನಮ್ಮ ಭಾವನಿಗೂ ಮದುವೆ ಆಗಿಲ್ಲ ಅಂದಮೇಲೆ ಇವಳು ಹೆಂಗೆ ಭಾವನ ಮಗಳಾಗ್ತಾಳೆ? ಇವ್ರು ಹೇಳ್ತಿರೋದು ನಿಜಾನಾ? ಮದುವೆ ಆಗಿಲ್ಲ ಅನ್ನೋದು ನಿಜ. ಆದರೆ ಮದುವೆ ದಿನಾನೇ ಆ ಘಟನೆ ಆದಾಗ ಶ್ರೀಕಾಂತ್ ಅವ್ರ ತಾಯಿ ಈ ಮಗು ಭಾವನಾ ಹತ್ರನೇ ಇರಬೇಕು, ಅವಳಿಗೆ ಅಪ್ಪ ಅಮ್ಮ ಎಲ್ಲ ಅವಳೇ ಅಂತ ಹಾಗೆ ನೋಡ್ಕೋಬೇಕು ಅಂತ ಮಾತು ತಗೊಂಡಿದ್ದಾರೆ ಸರ್. ಆ ಕಾರಣಕ್ಕೆ ಖುಷಿ ನಮ್ಮ ಹತ್ರ ಇದ್ದಾಳೆ. ಸರಿ, ಹಾಗಾದ್ರೆ ನಿಮ್ಮ ಮಗಳ ಕರೀರಿ, ಮಾತಾಡಬೇಕು. ಅದು ಸರ್, ಅವಳಿಲ್ಲ ಸರ್. ಅವಳು ಮದುವೆ ಆಗಿ ಅವಳು ಗಂಡನ ಮನೆಗೆ ಹೋಗಿದ್ದಾಳೆ. ಏನು ಇದು ಹಿಂಗೆ ಹೇಳ್ತಿದ್ದಾರೆ? ಮಗಳು ಅವ್ರ ಗಂಡ ಮನೆಗೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ, ಮತ್ತೆ ಈ ಮಗು ಇಲ್ಲಿದೆ. ನೀವು ಆಗಲೇ ಹೇಳಿದಾಗೆ ಮಗು ತಾಯಿ ಹತ್ರ ತಾನೇ ಇರಬೇಕು. ತಾಯಿನೇ ಇರಲಿಲ್ಲ ಅಂದಮೇಲೆ ಮಗು ಇಲ್ಲಿರೋದು ತಪ್ಪಾಗುತ್ತೆ. ಮಗುನ ಇವ್ರ ಜೊತೆ ಕಳಿಸ್ಕೊಡಿ. ಬೇಡ ಸರ್, ಮಗುಗೆ ಅಲ್ಲಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಬೇಕಾದ್ರೆ ಮಗು ಹತ್ರನೇ ಕೇಳಿ ಸರ್. ಹಾಂ ಸರ್, ಮಗುಗೆ ಏನು ಗೊತ್ತಾಗುತ್ತೆ ಸರ್? ಯಾರು ಏನು ಹೇಳ್ಕೊಡ್ತಾರೋ ಅದನ್ನು ಕೇಳುತ್ತೆ ಪಾಪ. ಹೌದಮ್ಮ, ತಾಯಿ ಇಲ್ಲಿರೋದ್ರಿಂದ ಮಗು ಇಲ್ಲಿರೋದು ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೆ ಮಗುನ ಇವ್ರ ಜೊತೆ ಕಳಿಸ್ಕೊಡಿ. ಹಾಗೆ ನಿಮ್ಮ ಕಡೆಯಿಂದ ಯಾವತ್ತೂ ಈ ಮಗುಗೆ ತೊಂದರೆ ಆಗಲ್ಲ ಅಂತ ಒಂದು ಲೆಟರ್ ಬರ್ಕೊಡಿ.
ಇಲ್ಲಾಂದ್ರೆ ನಾನು ಇದನ್ನ ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಆಮೇಲೆ ನೀವು ಕೋರ್ಟು ಕೇಸು ಅಂತ ಅಲಿಬೇಕಾಗತ್ತೆ. ಸರ್, ಖುಷಿ ನಮ್ಮನೆ ಬಂದಾಗಿಂದ ನಮ್ಮನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ಸರ್. ನಾವು ಅವಳನ್ನ ತುಂಬ ಹಚ್ಕೊಂಡಿದ್ದೀವಿ. ಈಗ ಅವಳನ್ನ ದೂರ ಮಾಡಿಬಿಟ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ ಸರ್. ನಾವು ಹೆಂಗೆ ಸರ್ ಬದುಕಿರೋದು? ದಯವಿಟ್ಟು ಅವಳನ್ನ ಕಳಿಸ್ಬೇಡಿ. ಏನು ಮಾಡೋಕ್ಕಾಗಲ್ಲಮ್ಮ, ಅವ್ರ ಮಗನ ಅಲ್ಲಿಗೆ ಕಳಿಸ್ಲೇಬೇಕು. ಇಲ್ಲ ಕಾನೂನು ಮೂಲಕ ಹೋರಾಟ ಮಾಡ್ತೀರಂದ್ರೆ ಮಾಡಿ. ವೀಣಾ ಸುಮ್ಮನೆ ಇರೆ. ಕೋರ್ಟು ಕಚೇರಿ ಅಂತಿದ್ದಾರೆ, ಯಾರು ಅಲಿಯೋದು? ನೀನು ಹೋಗಿ ಅಲಿತ್ಯಾ? ಅವ್ರ ಮಗುನ ಅವ್ರಿಗೆ ಕೊಟ್ಟು ಕಳಿಸಿ. ನೀನು ಸುಮ್ಮನೆ ಇರಮ್ಮ, ಕರ್ಕೊಂಡೋಗಿ ಸರ್. ಸರ್, ಒಂದು ನಿಮಿಷ ಸರ್. ಸರ್, ನಿಮ್ಮನ್ನೊಂದು ಮಾತು ಕೇಳ್ತೀನಿ, ಅದನ್ನಾದ್ರೂ ನಡೆಸ್ಕೊಡಿ ಸರ್. ಏನು ಹೇಳಿಮ್ಮ? ಖುಷಿನ ಅವ್ರ ಮನೆಗೆ ಕರ್ಕೊಂಡು ಹೋಗ್ಲಿ, ಆದ್ರೆ ಅವಳನ್ನ ಆಗಾಗ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ ಸರ್. ಸರ್, ಅದೆಲ್ಲ ಆಗಲ್ಲ ಸರ್. ಇವ್ರು ಪದೇ ಪದೇ ಬಂದು ಇವ್ರ ಮುಖಗಳನ್ನ ನೋಡಿದರೆ ಮತ್ತೆ ಇಲ್ಲಿಗೆ ಬರ್ತೀನಿ ಅಂತ ಹಠ ಹಿಡಿತಾಳೆ ಅವಳು. ನಾನು ಇದಕ್ಕೆ ಒಪ್ಪಲ್ಲ. ನೋಡಿ, ಮಗು ಎಲ್ರಿಗೂ ಮಗುನೇ. ಇಷ್ಟೊಂದು ಹಚ್ಕೊಂಡಿರೋ ಮಗನ್ನ ಏಕದಮ್ ದೂರ ಮಾಡೋದಕ್ಕಾಗಲ್ಲ. ನನ್ನ ಜೊತೆ ಬನ್ನಿ, ಇಲ್ಲಿ ಮಾತಾಡ್ತೀನಿ. ಮೇಡಮ್, ಒಳಗಡೆ ನಡೆದಂಥ ಮಾತೆಲ್ಲ ನೀವು ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ. ಆ ಮಾತಿಗೆ ನೀವೇನು ಹೇಳ್ತೀರಾ? ಅಲ್ಲೇ ರವಿ ಎಲ್ಲ ಹೇಳಿದ್ರಲ್ಲ ಸರ್, ಮತ್ತೆ ನಾನಿನ್ನೇನು ಹೇಳೋದಿದೆ? ನನಗೆ ಕಂಡೀಷನ್ ಒಪ್ಪಿಗೆ ಇಲ್ಲ. ನೋಡಿ ಮೇಡಮ್, ಈ ರೀತಿ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಈಗ ನೀವು ಹೇಳ್ದಾಗೇನೆ ಅವ್ರ ಮಗನ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದಮೇಲೆ ಅವರು ಮಗುನ ನಿಮ್ಮ ಮನೆ ಬಂದು ನೋಡ್ಕೊಂಡು ಹೋಗೋದಕ್ಕೆ ಒಪ್ಕೊಳ್ಳಿ. ಅವ್ರ ಮಗಳು ಬಂದು ಕೇಸ್ ಹಾಕಿ ಪರ್ಮನೆಂಟಾಗಿ ಆ ಮಗು ಇಲ್ಲೇ ಹಾಗಾದ್ರೆ ಏನು ಮಾಡ್ತೀರಾ? ಹೌದು ಬಂಗಾರಿ, ಇನ್ಸ್ಪೆಕ್ಟರ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಅವಳಿಗೆ ಬೇರೆ ಆ ಸಿದ್ದೇಗೌಡನ ಸಪೋರ್ಟ್ ಇದೆ. ಅವನು ಅವಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ. ಒಂದು ಸಲ ಖುಷಿ ನಮ್ಮ ಮನೆಗೆ ಬರಲಿ, ಮಿಕ್ಕಿದ್ನ ಆಮೇಲೆ ನೋಡ್ಕೊಳ್ಳೋಣ. ಸರಿ ರವಿ, ಇನ್ನೇನು ಮಾಡೋಕ್ಕಾಗತ್ತೆ? ಒಟ್ಟಿನಲ್ಲಿ ಖುಷಿ ಇವಾಗ ನಮ್ಮ ಮನೆಗೆ ಬರಬೇಕು, ಅದೇ ನಮಗೆ ಮುಖ್ಯ. ಹೋಗು ಸರ್, ನೀವು ಹೋಗಿ ಬನ್ನಿ. ಈ ಸರಿ ಮಾತ್ರ ಮಗುನ ಕರ್ಕೊಂಡೇ ಬನ್ನಿ. ನಾನು ಇವಳ ಜೊತೆ ಇರ್ತೀನಿ. ನೋಡಿಮ್ಮ, ನಿಮ್ಮ ಕಂಡೀಷನ್ಗೆ ಅವರೆಲ್ಲ ಒಪ್ಕೊಂಡಿದ್ದಾರೆ. ನೀವು ಮಗನ ಅವ್ರ ಜೊತೆ ಕಳಿಸ್ಕೊಡ್ಬೇಕು. ನಿಮ್ಮ ಕಡೆಯಿಂದ ಒಂದು ಲೆಟರ್ ಬರ್ಕೊಡಿ. ಆಯ್ತು ಸರ್. ತಗೊಳ್ಳಿ ಸರ್.
ಕಳಿಸ್ಬೇಡಿ. ಖುಷಿ ಸರ್ ನೋಡಿದ್ರಲ್ಲ ಸರ್, ಮಗುಗೂ ಅಲ್ಲಿಗೆ ಹೋಗೋಕೆ ಇಷ್ಟ ಇಲ್ಲ. ದಯವಿಟ್ಟು ಅವಳನ್ನ ಕರ್ಕೊಂಡು ಹೋಗ್ಬೇಡಿ ಸರ್. ಏಯ್ ವೀಣಾ, ನೀವು ಈಗ ಅಳ್ತಾ ಇದ್ರೆ ಅವಳಿಗೂ ಕಷ್ಟ ಆಗುತ್ತೆ. ಏ ಬಾರೆ ಬಾ. ಅಯ್ಯೋ ಬನ್ನಿ ಸರ್. ಖುಷಿ ನಾನು ಹೋಗಲ್ಲ, ನನಗೆ ಕಳಿಸ್ಬೇಡಿ. ನಾನು ಹೋಗಲ್ಲ, ನನಗೆ ಕಳಿಸ್ಬೇಡಿ. ಸುಮ್ಮನಿದೆ